ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಬಿಸಿಬೇಳೆ ಬಾತಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಹಾಕ್ತೀವಿ ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಈ ಮಾಪಲ್ಲಿ ನಿಮ್ಗೆ ಯಾವಾಗಲೂ ಗೊತ್ತು, ನಾನು ಇದೇ ಮಾಪಲ್ಲಿ ಅಳತೆ ಮಾಡೋದು. ಸೊ ಈ ಮಾಪಲ್ಲಿ ನಾನು 1.5 ಮಾಪು ಅಕ್ಕಿ ಹಾಕ್ತೀನಿ, ಮತ್ತು ಇದರಲ್ಲಿ ಮತ್ತು ಅರ್ಧ ಮಾಪ ಅಕ್ಕಿ ಹಾಕ್ತೀನಿ ನೋಡಿ. ಮತ್ತು ಅರ್ಧ ಮಾಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ ಈ ಮಾಪಲ್ಲೇ ನಾನು 1.5 ಮಾಪು ಈ ಮಾಪಲ್ಲೇ ನೋಡಿ 1.5 ಮಾಪು ತೊಗರಿಬೇಳೆ ಹಾಕ್ಕೊಳ್ತೀನಿ ನೋಡಿ. ತೊಗರಿಬೇಳೆ ಹಾಕ್ಕೊಳ್ಳಿ. ಈ ಮಾಪಲ್ಲಿ 1.5 ಮಾಪು ತೊಗರಿಬೇಳೆ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 3-4 ಸಲ ತೊಳ್ಕೊಂಡೆ ನಾನು ನೋಡಿ. 3-4 ಸಲ ತೊಳ್ಕೊಂಡು ಇದರಲ್ಲಿ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ನಾನು ಹಸಿ ಬಟಾಣಿ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ಒಂದು ವರ್ಷದಲ್ಲಿ 2 ಟೈಮ್ಸ್ ಬರುತ್ತೆ. ಡಿಸೆಂಬರಲ್ಲಿ ಬರುತ್ತೆ ನಮಗೆ, ಮತ್ತು ಏಪ್ರಿಲಲ್ಲಿ ಬರುತ್ತೆ. ಸೊ ಬಂದಾಗ ಅದ್ರದ್ದು ಸಿಪ್ಪೆ ಗಿಪ್ಪೆ ಎಲ್ಲ ಸುಲಿದು ಫ್ರಿಜ್ಜಲ್ಲಿ ಹಾಕಿ ಕವರಲ್ಲಿ ಹಾಕಿರ್ತೀನಿ. ಟೈಟ್ ಕವರಲ್ಲಿ ಹಾಕಿರ್ತೀನಿ. ಒಂಚೂರು ಐಸ್ ಗೀಸ್ ಏನೂ ಆಗಲ್ಲ, ಒಂದು ಕಾಳು ಹಾಳಾಗಲ್ಲ. ಸೊ ಈ ಥರ ಮಾಡಿರ್ತೀನಿ. ಫ್ರೋಝನ್ ನಾವು ಅಂಗಡಿಯಿಂದ ತೊಗೊಂಡು ಬರೋದಕ್ಕಿಂತ ಈ ಥರ ಮಾಡಿದ್ರೆ ಬೆಟರ್. ಆಮೇಲೆ ನಾನು ಇದರಲ್ಲಿ ಟೊಮೆಟೊ ಹಾಕಿದ್ದೀನಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನೋಡಿ. ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಸೊ ಅದರ ನಂತರ ನಾನು ನೋಡಿ ಬೀನ್ಸ್ ಹಾಕ್ತೀನಿ. ಆಮೇಲೆ ಕ್ಯಾರೆಟ್ ಒಂದು ವಿಷಯ. ಕ್ಯಾರೆಟ್ ಅಂದರೆ ಕ್ಯಾರೆಟಿಗೆ ಮೊದಲು ನಾನು ಸಿಪ್ಪೆ ತೆಗಿತಿರಲಿಲ್ಲ. ಸೊ ಈಗ ನಾನು ಕ್ಯಾರೆಟಿಗೆ ಸಿಪ್ಪೆ ತೆಗಿಬೇಕು. ಆಮೇಲೆ ಇದಕ್ಕೆ ನಾವು ಇದು ಬರುತ್ತಲ್ಲಪ್ಪ, ಏನದು ಹೇಳ್ತೀನಿ, ಸ್ಟ್ರಾಬರಿನೂ ಅಷ್ಟೇ ಇದು ಉಪ್ಪು ನೀರಲ್ಲಿ ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡೇ ತಿನ್ನಬೇಕು. ಮತ್ತು ಕ್ಯಾರೆಟಿಗೂ ಸಿಪ್ಪೆ ಮೇಲೆ ಹುಳ ಇರುತ್ತೆ ಅಂತಾರೆ, ಅದು ನಿಜ, ಅದು ಸುಳ್ಳಲ್ಲ. ಸೊ ಕ್ಯಾರೆಟಿಗೆ ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಕ್ಯಾರೆಟಿಗೆ ಮೊದಲು ನಾನು ಸಿಪ್ಪೆ ತೆಗಿತಿರಲಿಲ್ಲ. ಹಾಗೆ ಚೆನ್ನಾಗಿ 3-4 ಸಲ ತೊಳೆದುಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೆ. ಈಗ ನಾನು ಅದ್ರ ಸಿಪ್ಪೆ ತೆಗಿತೀನಿ, ಯಾಕಂದರೆ ಚಿಕ್ಕ ಹುಳ ಇರುತ್ತೆ. ಹೌದು, ನಾನು ಅದನ್ನು ಪರೀಕ್ಷೆ ಮಾಡಿದ್ದೀನಿ. ಸೊ ಅದ್ರ ಕ್ಯಾರೆಟ್ದು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ ಮತ್ತು ಶೇಂಗಾ ಬೀಜನೂ ಹಾಕಬೇಕು. ಇದಕ್ಕೆ ಶೇಂಗಾ ಬೀಜ ಹಾಕಿ 2 ಸೀಟಿ ತೆಗೆದು ಶೇಂಗಾ ಬೀಜ ಹಾಕಿಬಿಟ್ಟು 2 ಸೀಟಿ ಕುಕ್ಕರ್ ಕ್ಲೋಸ್ ಮಾಡಿ 2 ಸೀಟಿ ತೆಗಿತೀನಿ ನೋಡಿ ಫ್ರೆಂಡ್ಸ್. ನಾನೀಗ MTRದೇ ಬಿಸಿಬೇಳೆ ಬಾತ್ ಪೌಡ್ರ್ ಯೂಸ್ ಮಾಡೋದು ನಾನು. ಸೊ ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಅಂದಾಜಲ್ಲೇ ಮಾಡೋದು, ಅಂದಾಜಲ್ಲೇ ಪೌಡ್ರ್ ಹಾಕ್ತೀನಿ. ನೀವು ಒಂದು 2-3 ಸ್ಪೂನ್ ಪೌಡ್ರ್ ಹಾಕಿ. ನನಗೆ ಸ್ವಲ್ಪ ಕಣ್ಣು ಅಂದಾಜು ಜಾಸ್ತಿ, ನಾನು ಸ್ಪೂನಲ್ಲಿ ಅಂದಾಜು ಮಾಡಲ್ಲ. ಇಷ್ಟು ಹಾಕ್ತೀನಿ. ಆಮೇಲೆ ರುಚಿ ನೋಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಪೌಡ್ರ್ ಬೇಕಂದರೆ ಪೌಡ್ರ್ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಆಮೇಲೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಆಯಿತು, ಚೆನ್ನಾಗಿರುತ್ತೆ. ಹಾಂ ಫ್ರೆಂಡ್ಸ್, ನೋಡಿ ಈಗ ನೋಡಿ ಎಷ್ಟು ಕೆಂಪಗಾಗಿದೆ, ಖಾರವಾಗಿ ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆ. ಈ ರೀತಿ ಆಗಬೇಕು. ಸೊ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇದು ರೆಡಿ ಇದೆ, ಇದಕ್ಕೆ ಉಪ್ಪು ಖಾರ ಎಲ್ಲ ರೆಡಿ ಇದೆ, ತಿನ್ಲಿಕ್ಕೆ ರೆಡಿಯಾಗಿದೆ. ಈಗ ಒಗ್ಗರಣೆ ಒಂದು ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ತುಪ್ಪ ಹಾಕಿದ್ದೀನಿ ನೋಡಿ. ತುಪ್ಪ, ಸಾಸಿವೆ, ಆಮೇಲೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ನೋಡಿ. ಸ್ವಲ್ಪ ತುಂಡು ಮಾಡಿ ಹಾಕ್ತೀನಿ ಕರಿಬೇವನ್ನು. ಹೀಗೆ ಮಾಡಿ ಒಗ್ಗರಣೆ ಹಾಕಿ ಬಿಸಿಬೇಳೆ ಬಾತ್ ತಿಂದರೆ ಆಹಾ ಚೆನ್ನಾಗಿರುತ್ತೆ. ಸಮಯಲಿ ನೋಡಿ, ಸೂಪರಾಗಿರುತ್ತೆ. ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಿಬಿಡ್ತೀನಿ ನಾನು. ಸೊ ನೋಡಿ, ಬಿಸಿಬೇಳೆ ಬಾತ್ ಈಸ್ ರೆಡಿ. ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇಲ್ವೇಮ್ಮ? ನಮ್ಮ ಪ್ರಣತಿಗಂತೂ ಹೊಟ್ಟೆ ಆಗ್ತಾ ಇದೆ. ಖಡಕ್ ಒಗ್ಗರಣೆ, ಬಿಸಿಬೇಳೆ ಬಾತ್ ರೆಡಿ. ಇದ್ರ ಜೊತೆ ಬೂಂದಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ಒಂಚೂರು ಕೈ ಚಿಕ್ಕದು ಮಾಡಿ, ಅಂದರೆ ಉಪ್ಪನ್ನು ಜಾಸ್ತಿ ಹಾಕಬೇಡಿ. ಯಾಕಂದರೆ ಬೂಂದಿ ಹಾಕಿ ತಿಂತೀವಿ, ಇಲ್ಲ ಅಂದರೆ ಚಿಪ್ಸ್ ಹಾಕಿ ತಿಂತೀವಲ್ಲ, ತುಂಬ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಉಪ್ಪನ್ನು, ಖಾರನ. ಮತ್ತು ಬೂಂದಿ ಜೊತೆಗೆ ಹಾಕಿ ತಿಂದುಬಿಟ್ರೆ ಬಿಸಿಬೇಳೆ ಬಾತ್ ಸೂಪರ್. ನೋಡಿ ಫ್ರೆಂಡ್ಸ್, ಬೂಂದಿ ಹಾಕ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ರೆಡಿ ಟು ಈಟ್. ರೆಡಿಯಾಗಿದೆ, ತಿನ್ಲಿಕ್ಕೆ ರೆಡಿಯಾಗಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನೋಡಿ, ಕಮೆಂಟ್ ಇದ್ದರೆ ಮಾಡಿ, ಏನು ಚೇಂಜಸ್ ಮಾಡಬೇಕು, ಯಾವ ಥರ ಇನ್ನು ಮಾಡಬೇಕು ಅಂತ ಎಲ್ಲ ಹೇಳಿ ನಿಮ್ಮ ಕಮೆಂಟ್ಗಳನ್ನು ಹೇಳಿ ನನಗೆ, ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನ್ನ ಮಗಳಿಗೆ ಮೊಸರು ಜೊತೆ ಬೇಕಂತೆ. ಸೊ ನೋಡಿ, ನಿನ್ನೆ ನಾನು ಹೆಪ್ಪಾಕಿಟ್ಟಿದ್ನಲ್ಲ, ನಾನು ಹೇಳಿದ್ನಲ್ಲ ಇದು ಮೊಸರಲ್ಲಿ ಮಜ್ಜಿಗೆಯಲ್ಲಿ ಸ್ವಲ್ಪ ಹಾಲು ಹಾಕ್ತೀನಿ ಅಂತ. ನೋಡಿ ಯಾವ ರೀತಿ ಆಗಿದೆ ನೋಡಿ ಮೊಸರು. ನೋಡಿ ಗಟ್ಟಿಯಾಗಿತ್ತು, ಸ್ವಲ್ಪ ತೆಳ್ಳಗೆ ಮಾಡಿದೆ, ಜಾಸ್ತಿ ತುಂಬ ಗಟ್ಟಿ ಬೇಡ ಅಂತ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತಿಂದು ಮಲಗಿದ್ರೆ ಅಂತೂ ಒಳ್ಳೆ ನಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.